ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ಕಾಂಕ್ಷತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಕರ್ಮದ ಫಲದಲ್ಲಿ ಆಸಕ್ತಿಯುಳ್ಳ ಜನ ಅದಕ್ಕಾಗಿಯೇ ದೇವತೆಗಳನ್ನು ಪೂಜಿಸುತ್ತಾರೆ. ಮನುಷ್ಯ ಲೋಕದಲ್ಲಿ ಕರ್ಮಕ್ಕೆ ಫಲವು ಅತೀ ಬೇಗನೆ ದೊರೆಯುವುದು. ಭಗವಂತನ ಮಾತಿನ ಸೂಕ್ಷ್ಮ ಅರ್ಥ ಮಾಡಿಕೊಳ್ಳಬೇಕು. ಕರ್ಮಫಲದಲ್ಲಿ ಆಸಕ್ತಿಯುಳ್ಳವರು ಕರ್ಮಫಲ ದೊರಕಿಸಿಕೊಳ್ಳಲು ದೇವತೆಗಳನ್ನು ಪೂಜಿಸುತ್ತಾರೆ. ಯಾವುದೇ ಕೆಲಸದ ಆರಂಭ ಮಾಡುವ ಮೊದಲು ಸಂಕಲ್ಪ ಸಹಿತ ಪೂಜೆ ಮಾಡುವುದು ನಡೆದು ಬಂದ ಸಂಪ್ರದಾಯ. ಮನೆ ಕಟ್ಟುವುದಿರಲಿ, ವಾಹನ ಕೊಂಡಾಗ ಆಗಲಿ ಅಥವಾ ಮನೆ ಕಟ್ಟಿ ಮುಗಿಸಿ ಮನೆ ಪ್ರವೇಶ ಮಾಡುವ ಸಮಯದಲ್ಲಾಗಲಿ ಒಂದಿಷ್ಟು ಆಶೋತ್ತರಗಳನ್ನು ಇಟ್ಟು ಅರ್ಥಾತ್ ಸಂಕಲ್ಪ ಸಹಿತವಾಗಿ ಪೂಜೆ ಮಾಡುವುದು ಸಂಪ್ರದಾಯ. ಹಾಕಿಕೊಂಡ ಯೋಜನೆಗಳು ಯಾವುದೇ ವಿಘ್ನವಿಲ್ಲದೆ ಸಾಗಲಿ ಎಂಬ ದೃಷ್ಟಿಯಿಂದ ಭಗವಂತನನ್ನು ನಂಬಿ ಪೂಜೆ ಮಾಡಿದರೆ ತಪ್ಪಿಲ್ಲ. ಬೇಡಿಕೆಯ ಮೂಲಕ ಭಗವಂತ ಕೊಡಲು ಆಶಿಸಿದ್ದನ್ನು ಮಿತಿಗೊಳಿಸುವ ಸಂಕಲ್ಪವಾದರೆ ಅದರಿಂದ ಆಗುವ ಒಳಿತಿಗಿಂತ ಕೆಡುಕೇ ಹೆಚ್ಚು. ಭಗವಂತ ಹೆಚ್ಚು ಕೊಡಲು ಇಚ್ಛಿಸಿದ್ದರೆ ಅದಕ್ಕೆ ಮನುಷ್ಯನೇ ಕಡಿವಾಣ ಹಾಕಿದಂತಾಗುತ್ತದೆ. ಉದಾಹರಣೆಗೆ, ಭಗವಂತ ಹೇಳುವ ಪ್ರಕಾರ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಬೇಕು ಎಂದು ಭಗವಂತ ಹೇಳಿದ್ದನ್ನು ಕೇಳುವ ಬದಲು ಮಾಡಿದ ಕೆಲಸಕ್ಕೆ ಇಷ್ಟು ಕೊಡಿ ಎಂಬ ಕರಾರು ಮಾಡಿಕೊಂಡರೆ ಕೆಲಸ ಮಾಡಿಸುವವನ ಕಣ್ಣು ಕೆಂಪಾಗುವುದು ನಿಶ್ಚಿತ. ಅದರ ಬದಲು ಕೆಲಸ ಮುಗಿದ ಮೇಲೆ ಕೆಲಸ ಮಾಡಿಸಿದವನೇ ಸಂತಸಗೊಂಡು ಕಾಲಮಾನಕ್ಕೆ ತಕ್ಕುದಾದ ಹೆಚ್ಚಿನ ಮೌಲ್ಯವನ್ನೇ ನೀಡಬಹುದು. ಆದರೆ ಮನುಷ್ಯ ಲೋಕದಲ್ಲಿ ಕರ್ಮಕ್ಕೆ ಫಲ ಅತಿ ಶೀಘ್ರವಾಗಿ ದೊರೆಯುತ್ತದೆ. ಅಂದರೆ ದೇವತೆಗಳನ್ನು ಪೂಜಿಸುವ ಬದಲು ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಾತಿನಂತೆ ಕೇವಲ ಕರ್ಮ ಮಾಡಿದರೆ ಸಾಕು, ಮಾಡಿದ ಕರ್ಮಕ್ಕನುಗುಣವಾಗಿ ಫಲ ಸಿಗುತ್ತದೆ. ಇಂದಿನ ದಿನಗಳಲ್ಲಿ ಬಹಳಷ್ಟು ಜನ ತಮ್ಮನ್ನೇ ಹಳೆದುಕೊಂಡು ಅದೇನು ಪ್ರಾರಬ್ಧ ಕರ್ಮವೋ ಎಂಬ ಮಾತು ಹೇಳುವುದು ಕೇಳಬಹುದು. ಪ್ರಾರಬ್ಧ ಅಂದಾಗ ಈ ಹಿಂದೆ ತಾನು ಮಾಡಿದ ಕರ್ಮ ಫಲದ ಫಲ ಎಂಬುದನ್ನು ಮನಸ್ಫೂರ್ತಿ ಒಪ್ಪಿಕೊಂಡಂತಾಯಿತು. ದೋಸೆ ತಿರುವಿ ಹಾಕಿದ ಹಾಗೆ ಮಾಡಿದ ಪ್ರತಿಯೊಂದು ಕರ್ಮಕ್ಕೂ ಫಲ ಸಿಗುವುದು ನಿಶ್ಚಿತ. ಕರ್ಮಕ್ಕೆ ಎರಡು ರೀತಿಯ ಫಲ ಸಿಗುತ್ತದೆ. ಅಂದು ಮಾಡಿದ ಕೆಲಸಕ್ಕೆ ಸಂಭಾವನೆ ರೀತಿಯಲ್ಲಿ ಹಣಕಾಸಿನ ಅಥವಾ ಹಣಕಾಸಿನ ಸಮಾನವಾದ ಬೆಲೆಯ ದ್ರವ್ಯ ಅಥವಾ ವಸ್ತುಗಳು ತಕ್ಷಣ ದೊರೆತರೆ ಮಾಡಿದ ಕರ್ಮದ ಪುಣ್ಯ ಅಥವಾ ಪಾಪ ಆತನ ಜೀವನದ ಖಾತೆಗೆ ಸೇರಿ ಜೀವನದ ಗತಿಯನ್ನು ಬದಲಾಯಿಸುತ್ತಾ ಸಾಗಿ ಕೆಲವು ಕರ್ಮಗಳು ಧನಾತ್ಮಕ ಫಲಿತಾಂಶದಿಂದ ಉತ್ತಮ ಜೀವನ ಕ್ರಮವನ್ನು ಕೊಟ್ಟರೆ, ಇನ್ನೂ ಕೆಲವು ರೋಗ ರುಜಿನ, ದಾರಿದ್ರ್ಯ, ಅಂಗವೈಕಲ್ಯ ಹೀಗೆ ನಾನಾ ವಿಧದ ಋಣಾತ್ಮಕ ಫಲಗಳನ್ನು ಕೊಡುತ್ತವೆ. ಇಲ್ಲಿ ಧನಾತ್ಮಕ ಹಾಗೂ ಋಣಾತ್ಮಕ ಫಲಗಳು ಬೇಗ ದೊರೆಯುತ್ತವೆ ಎನ್ನುತ್ತಿದ್ದಾನೆ ಭಗವಂತ. ಧನಾತ್ಮಕ ಫಲಗಳ ಪಡೆದು ಉತ್ತಮ ಜೀವನ ನಡೆಸುವಂತಹ ಕರ್ಮಗಳು ಹೆಚ್ಚು ಸಂಭಾವನೆ ತಾರದ ಕಾರಣ ಹೆಚ್ಚು ಐಕ ಫಲ ಪಡೆಯಬೇಕೆಂಬ ಉದ್ದೇಶದಿಂದ ಮಾಡಿದ ಕರ್ಮಗಳು ಹೆಚ್ಚಿನ ಹಣಕಾಸಿನ ಸೌಲಭ್ಯ ಒದಗಿಸಿದರೂ ಅಷ್ಟೇ ಕರ್ಮಬಂಧನ ಹೆಚ್ಚಿಸಿ ಕರ್ಮಪಾಶದಿಂದ ಬದುಕು ದುಸ್ತರವಾಗುತ್ತದೆ. ತಾನು ಮಾಡುತ್ತಿರುವುದು ತಪ್ಪು ಎಂಬ ಅರಿವು ಒಳಾಂತರ್ಯಕ್ಕೆ ತಿಳಿಯುವ ಕಾರಣ ಅದರಿಂದ ತಪ್ಪಿಸಿಕೊಳ್ಳಲು ಅಥವಾ ಮಾಡಿದ ಕರ್ಮದಿಂದ ಫಲ ಹೆಚ್ಚು ದೊರೆಯಬೇಕೆಂಬ ಉದ್ದೇಶದಿಂದ ದೇವರ ಪೂಜೆ ಮಾಡುವುದು ಬಿಟ್ಟರೆ ದೇವರ ಮೇಲಿನ ಭಕ್ತಿ ಅರ್ಥಾತ್ ಪರಮ ಪ್ರೀತಿಯಾಗಲಿ ಅಲ್ಲ. ಕರ್ಮದ ಫಲಕ್ಕಾಗಿ ಪೂಜಿಸುವುದು ಬಿಟ್ಟು ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಸಮರ್ಪಣಾಭಾವದಿಂದ ಫಲ ನಿರೀಕ್ಷೆ ಇಲ್ಲದೆ ಮಾಡಿದರೆ ಮನುಷ್ಯ ಲೋಕದಲ್ಲಿ ಫಲ ಅತಿ ಬೇಗನೆ ದೊರೆಯುತ್ತದೆ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.